ನಮಸ್ಕಾರ ನಮ್ಮ ಎಲ್ಲ ಭುವನೇಶ್ವರಿ ಮೆಡಿಕಲ್ ಗ್ರಾಹಕರಿಗೆ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದೀವಪ್ಪ ಅಂತಂದರೆ, ಈ ಟಾನಿಕ್ ಮೀನ್ಸ್ ಮಿನರಲ್ ಮಿಕ್ಸ್ಚರ್ಸು, ಫೀಡ್ ಸಪ್ಲಿಮೆಂಟ್ಸು, ಬಿ ಕಾಂಪ್ಲೆಕ್ಸು, ಕ್ಯಾಲ್ಸಿಯಮು, ಲಿವರು, ಇವೇನು ಮಲ್ಟಿವಿಟಮಿನ್ಸು, ಮಿನರಲ್ಸ್ ಇರ್ತಾವಲ್ಲ, ಈ ಟಾನಿಕ್ಗಳ ಮೇಲೆ ಯಾಕೆ ಎಕ್ಸ್ಪೈರಿ ಡೇಟ್ ಮೆನ್ಷನ್ ಮಾಡಿರಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೀನಿ. ಇವಾಗ ನೋಡ್ಬೋದು ನೀವು ಯಾವ ಕಂಪ್ನಿ ಅಂತ ತೋರಿಸ್ತೀನಿ, ನೋಡಿ ಒಂದ್ಸರಿ. ಆಮೇಲೆ ಅದು ಎದಕ್ಕೆ ಮೆನ್ಷನ್ ಮಾಡಿರಲ್ಲ ಅಂತ ಅದ್ರದ್ದು ಇನ್ಫಾರ್ಮೇಷನ್ ನಿಮಗೆ ತಿಳಿಸ್. ದೊಡ್ಡ ದೊಡ್ಡ ಕಂಪ್ನಿಗಳಾದಂಥ ಜೆನೆಕ್ಸು, ಇಂಟಾಸ್ ಕಂಪ್ನಿ, ಇಂಡಿಯನ್ ಜೆನ್ವಾಕ್ಸ್, ವೆಟ್ ಇಂಡಿಯಾ ಕಂಪ್ನಿ, ವಿರ್ಬ್ಯಾಕ್ ಕಂಪ್ನಿ, ಇವೆಲ್ಲ ಶಾರ್ಕ್ಫರ್ಲ್, ಇದು ಒಲಿಂಪಿಕ್ ಕಂಪ್ನಿ, KRS ಕಂಪ್ನಿ, ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳ ಮೇಲೆ ಕೂಡ ಯಾಕೆ ಮೆನ್ಷನ್ ಮಾಡಿರಲ್ಲ ಅಂತ ಹೇಳ್ತೀನಿ. ಈಗ ನೋಡಿರಿ, ಇದು ಜಸ್ಟ್ ಇಂಡಿಯನ್ ಜೆನ್ವಾಕ್ಸ್, ವೆಟ್ ಇಂಡಿಯಾ ಕಂಪ್ನಿದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಡೇಟ್ ಹಾಕಿರ್ತಾರೆ. ಇಲ್ಲಿದೆ ನೋಡಿರಿ, MFG ಅಂದರೆ ಮ್ಯಾನುಫ್ಯಾಕ್ಚರ್ ಡೇಟ್, ಅಂದರೆ 12ನೇ ತಿಂಗಳು 2025 ಮ್ಯಾನುಫ್ಯಾಕ್ಚರ್ ಆಗೈತಿ. ಆ್ಯಂಡ್ ಅದ್ರ ಕೆಳಗಿರೋದು ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ MRP ಎಷ್ಟಿದೆ, 255 ಇದೆ, 755. ಅದ್ರ ಕೆಳಗಡೆನೇ ಇರ್ತದೆ ನಿಮಗೆ ಏನಂತ ಇರ್ತೈತಿ, ಯೂಸ್ ಬೆಸ್ಟ್ ಬಿಫೋರ್ 24 months ಫ್ರಮ್ ದಿ ಮ್ಯಾನುಫ್ಯಾಕ್ಚರ್ ಡೇಟ್ ಅಂತಂದರೆ ನಿಮಗೆ ತಯಾರಾದ ದಿನಾಂಕದಿಂದ 24 ತಿಂಗಳದೊಳಗೆ ಈ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ತಾ, ಅದ್ರೊಳಗೆ ಆಗ್ಬೇಕು. ಇದನ್ನ ಆ ಥರ ಎಕ್ಸ್ಪೈರಿ ಡೇಟ್ ಮೆನ್ಷನ್ ಮಾಡಿರ್ತಾರೆ. ಡೈರೆಕ್ಟಾಗಿ ಈ ಡಿವಾರ್ಮಿಂಗ್ ಇವೆಲ್ಲ ಇರ್ತಾವಲ್ಲ, ಈ ಥರ ಡಿವಾರ್ಮಿಂಗ್ಸು, ಡಬಲ್ ಐಟೆಕ್ಸು, ಇಂಥದ್ರ ಮೇಲೆಲ್ಲ ಇರ್ತಾವೆ. ಡೈರೆಕ್ಟಾಗಿ ಮೆನ್ಷನ್ ಮಾಡಿರ್ತಾರೆ ಮ್ಯಾನುಫ್ಯಾಕ್ಚರ್ ಡೇಟು ಆ್ಯಂಡ್ ಎಕ್ಸ್ಪೈರಿ ಡೇಟ್ ಕೆಳಗೆ ಬರೆದಿರ್ತಾರೆ. ಇಂಥ ಫೀಡ್ ಸಪ್ಲಿಮೆಂಟ್ಸ್ ಇವೆಲ್ಲ ಇದ್ರ ಮೇಲೆ ಯಾವುದ್ರ ಮೇಲೂ ಬರೆದಿರಲ್ಲ. ಇದು ಜಸ್ಟ್ ಅರ್ಥ ಮಾಡ್ಕೊಬೇಕು, ಇದು ಡೈರೆಕ್ಟ್ ಡೇಟ್ ಬರೆದಿರಲ್ಲ. ಆದ ಕಾರಣ ನೀವು ಕೂಲಂಕುಷವಾಗಿ ಯಾರೋ ಓದೋ ಹುಡುಗರ ಕೈ, ಚೆನ್ನಾಗಿ ಹುಡುಗರ ಕೈಯಲ್ಲಿ ಓದಿಸ್ಬೇಕು. ಅದು ಕುರಿಯ ಬಂಧುಗಳಿಗೆ ಇಲ್ಲಿದೆ ನೋಡಿರಿ. ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರ್ ಡೇಟ್ ಅಂದರೆ ಏಪ್ರಿಲ್ 2026 ಮ್ಯಾನುಫ್ಯಾಕ್ಚರ್. ಅಲ್ಲಿದ್ದ ಬೆಸ್ಟ್ ಬಿಫೋರ್ 24 months. ಆಲ್ಮೋಸ್ಟ್ ಫೀಡ್ ಸಪ್ಲಿಮೆಂಟ್ರಿ 18 ತಿಂಗಳಿಂದ 24 ತಿಂಗಳ ತನಕ ಬರ್ತಿರ್ತಾವೆ. ಆ ಒಂದೊಂದು ಕಂಪ್ನಿ 36 ತಿಂಗಳ ತನಕ ಬರ್ತಿರ್ತಾವೆ. ಬ್ರ್ಯಾಂಡೆಡ್ ಕಂಪ್ನಿಯೆಲ್ಲ ಈ ಥರ ಡೈರೆಕ್ಟು ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಅಷ್ಟು. ಇದೀಗ ಇಂಟಾಸ್ ಕಂಪ್ನಿದು ಇದೇ ಥರ ಇದೆ. ಎಸ್ಪೆಷಲಿ ಇದು ವಿಟಮಿನ್ಸ್ ಪೌಡ್ರ್ ಭಾಳ ಕನ್ಫ್ಯೂಸ್ ಆಗ್ತದೆ. ನನ್ನ ಕಡೆ ಬಂದು ಫಾಸ್ಟೆಸ್ಟ್ ಮೂವಿಂಗ್ ಇರೋದು ವಿಟಮಿನ್ D3 ಕಾಂಬಿನೇಷನ್. ಪ್ರತಿಯೊಂದಕ್ಕೂ ಟಾನಿಕ್ನಲ್ಲಿ ಮಿಕ್ಸ್ ಮಾಡಿ ಹಾಕ್ಸ್ತಿರ್ತೀವಿ. ಇದಕ್ಕೆ ಮ್ಯಾನುಫ್ಯಾಕ್ಚರ್ ಡೇಟ್ ಇದೆ, ಎಕ್ಸ್ಪೈರಿ ಡೇಟು 24 months ಅಂತಿದೆ. ಇದನ್ನ ಕ್ಯಾಲ್ಕುಲೇಟ್ ಮಾಡೋಕೆ 24 months ಅಂದರೆ 2 ವರ್ಷ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಹಂಗಾದ್ರೆ ನಿಮಗೆ ಅವರೇಜ್ ಸಿಗ್ತದೆ. ಬ್ರ್ಯಾಂಡ್ ಕಂಪ್ನಿಯೆಲ್ಲ ಈ ಥರ ಇರ್ತಾವೆ. ಇವು ಮಿನರಲ್ ಮಿಕ್ಸ್ಚರ್ 1 kg ಇದಾವಲ್ಲ, ಇವೆಲ್ಲ ಕಾರ್ಗಿಲ್ ಕಂಪ್ನಿದು ಇದು ಮ್ಯಾನುಫ್ಯಾಕ್ಚರ್ ಇರ್ತದೆ ಡೈರೆಕ್ಟು. ಫೆಬ್ರವರಿ 2026 ಅಲ್ಲಿದ್ದು 24 ತಿಂಗಳ. ಇದು MSD ಕಂಪ್ನಿದು, ವಿರ್ಬ್ಯಾಕ್ ಕಂಪ್ನಿದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಡೇಟ್ ಇರ್ತೈತಿ. ಬೇಕಾದ್ರೆ ನೋಡ್ಬೋದು ನೀವು. ಒಲಿಂಪಿಕ್ ಕಂಪ್ನಿದಾದರೂ ಅಷ್ಟೇ. ಅಲ್ಲಿದ್ದ ಡೇಟು ನೀಟಾಗಿ ಕೊಟ್ಟಿರ್ತಾರೆ. ಎಲ್ಲ ನೀಟಾಗಿ ಕೂಲಂಕುಷವಾಗಿ ಓದಬೇಕು ನೀವು. ಫೆಬ್ರವರಿ 2026 ಅಲ್ಲಿದ್ದ ಈ 24 months ಇಲ್ಲಿದೆ. ಇದನ್ನು 2025 ಅಲ್ಲಿದ್ದು 24 ತಿಂಗಳ. ಕುರಾಕ್ ಪೌಡ್ರ್ ಒಲಿಂಪಿಕ್ ಅವ್ರದ್ದು 7/2025 ಅಲ್ಲಿದ್ದ ಜಸ್ಟ್ ಬಿಫೋರ್ 24 months 24 ತಿಂಗಳಿದ್ದೇ ಇರ್ತಾವೆ. ಮ್ಯಾನ್ಕಂಡ್ ಕಂಪ್ನಿದಾಯಿತು. ಪ್ರತಿಯೊಂದು ಪ್ರಾಡಕ್ಟ್ಸ್ ಈಗ 5 ಲೀಟ್ರ್ ಕ್ಯಾನ್ಸು, ಅರ್ಬಕಲ್ ಗೋಲ್ಡ್, ಇವು ಕೂಡ ನೀವು ಎಕ್ಸಾಂಪಲ್ ಈಗ ಪ್ರತಿಯೊಂದಕ್ಕೂ ಮ್ಯಾನುಫ್ಯಾಕ್ಚರ್ ಡೇಟ್ ಇರ್ತೈತೆ. ಎಕ್ಸ್ಪೈರಿ ಡೇಟು ಈ ಥರ ಮೆನ್ಷನ್ ಮಾಡಿರ್ತದೆ 24 months ಅಂತ ನೋಡ್ಬೋದು. ವಿರ್ಬ್ಯಾಕ್ ಕಂಪ್ನಿದಾಯಿತು. ಗರ್ಭ ಸೇಫ್ ಇದೆ. ಕ್ಯಾಪ್ಸುಲ್ ಗೋಲ್ಡ್ ಜೆನೆಕ್ಸ್ ಕಂಪ್ನಿದು. ವೆಟ್ ಕೇರ್ ಕಂಪ್ನಿದು ಪ್ರೊವಿಕಲ್ ಪೋರ್ಟ್ ಆಯಿತು. ಪ್ರತಿಯೊಂದು ಟಾನಿಕ್ಸು ಈ ಥರ ಇರ್ತಾವೆ. ಫೆಬ್ರವರಿ 2026 ಅಲ್ಲಿದ್ದ 18 ತಿಂಗಳಿದೆ ನೋಡಿರಿ. ಇದು 18 months ಇದೆ. ಈ ಥರ ಇರ್ತಾವೆ. ಯಾಕಪ್ಪ ಎಕ್ಸ್ಪೈರಿ ಡೇಟ್ ಕೊಡಲ್ಲ ಅಂತಂದರೆ, ಇದು ಮೇನ್ ರೀಸನ್ ಬಂದು ಮಿನರಲ್ ಮಿಕ್ಸ್ಚರ್ಸ್ ಅಂದರೆ ಆಹಾರ ಖನಿಜ ಅಂಶಗಳು ಮಿಶ್ರಣ ಇರ್ತದೆ ಇದರಲ್ಲಿ. ಅದಕ್ಕಾಗಿ ಇದು ಎಕ್ಸ್ಪೈರಿ ಡೇಟ್ ಅಂತ ಏನು ಮೆನ್ಷನ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಇದರಲ್ಲಿರೋ ಔಷಧಿ ಬಂದು ಕ್ರಮೇಣ ಪವರ್ ಕಡಿಮೆ ಆಗುತ್ತೆ ಹೊರತು ಯಾವುದೇ ಥರದ ರಿಯಾಕ್ಷನ್ಸ್ ಏನಾಗಲ್ಲ. ಎಕ್ಸ್ಪೈರ್ ಆದರೂ ಕೂಡ ಈ ರಿಯಾಕ್ಷನ್ಸ್ ಆಗಲ್ಲನ ಒಂದು ರೀಸನ್ ಸಲುವಾಗಿ ಆ ಥರ ಕೊಟ್ಟಿರ್ತಾರೆ. ಇದು ಯಾರು ಜಾರಿಗೆ ತಂದ್ರೆ BIS ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂದರೆ ಭಾರತದಲ್ಲಿ ಪ್ರಾಣಿಗಳ ಆಹಾರ ಮತ್ತು ಖನಿಜ ಮಿಶ್ರಣಗಳ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅವರ ನಿಯಮಗಳ ಅಡಿಯಲ್ಲಿ ನಿರ್ವಹಿಸಲಾಗಿದೆ. ಇವುಗಳ ನಿಖರವಾದ ಎಕ್ಸ್ಪೈರಿ ಡೇಟು ಮೆನ್ಷನ್ ಮಾಡೋ ಅವಶ್ಯಕತೆ ಇರಲ್ಲ. ಇವು ಯಾವಾಗ ಔಷಧಿ ಪವರ್ ಕಡಿಮೆ ಆಗುತ್ತಪ್ಪ ಅಂತಂದರೆ, ಬಿಸಿಲು ತಾಪಮಾನಕ್ಕೆ ಇಟ್ಟಾಗ ಆವಾಗ ಅದು ಟೆಂಪ್ರೇಚರ್ದಿಂದ ಕಾರಣದಿಂದ ಮೆಲ್ಟ್ ಆಗಿ ಅದು ಅವಾಗ ಡಿಮ್ ಆಗುತ್ತೆ ಹೊರತು ಕಲರ್ ಚೇಂಜಸ್ ಆಗುತ್ತೆ ಹೊರತು ಯಾವುದೇ ಥರದ ರಿಯಾಕ್ಷನ್ಸ್ ಅವೆಲ್ಲ ಆಗೋ ಸಾಧ್ಯತೆ ಇರಲಾರ್ದ ಸಲುವಾಗಿ ಇವುಗಳಲ್ಲಿ ಇದ್ದಂಥ ಪೋಷಕಾಂಶಗಳು ಆಯಿತು, ಗುಣಮಟ್ಟದ ಖನಿಜಾಂಶಗಳು, ಇವೆಲ್ಲ ಏನು ರಿಯಾಕ್ಷನ್ಸ್ ಆಗಲ್ಲ.
ಮೇನ್ ಅಂತಂದರೆ ಸಾಮರ್ಥ್ಯ ಮತ್ತು ಶಕ್ತಿ ಕಡಿಮೆ ಆಗ್ಬೋದು. ಅಷ್ಟು ಬಿಟ್ಟರೆ ಬೇರೆ ಥರದಂಥದ್ದು ಏನು ಎಕ್ಸ್ಪೈರಿ ಆಗೋ ಚಾನ್ಸಸ್ ಭಾಳ ರೇರು. ಇದೊಂದು ನೀಟಾಗಿ ನೀವು ಡೇಟು ಓದಬೇಕಾಗಿ ನಮ್ಮ ಕುರಿಗಾಯಿಗಳಲ್ಲಿ ವಿನಂತಿ. ಈಗ ಕೆಲವೊಂದಿಷ್ಟು ಜನ ಒಯ್ದಿರ್ತೀರಿ, ನಾವು ಒಂದು ನಂಬಿಕೆ ಮೇಲೆ ಅಂಗಡಿಯಲ್ಲಿ ಎಲ್ಲ ಅಂಗಡಿಯಲ್ಲಿ ಒಯ್ದಿರ್ತೀರಿ, ಒಯ್ದ ಮೇಲೆ ಎಕ್ಸ್ಪೈರ್ ಆಗಿದ್ದು ಕೊಟ್ಟಾರ ದಣಿಯರು, ಹಂಗೆ ಹಿಂಗೆ ಅಂಗಡಿಯವರು, ಅದೇ ಚಾನ್ಸಸ್ ಇರೋಲ್ಲ. ಆಲ್ಮೋಸ್ಟ್ ಮೂವಿಂಗ್ ಐಟಮ್ಸ್ ಅವೆಲ್ಲ ಮಿನರಲ್ ಮಿಕ್ಸರ್ಸ್ ಏನು ಸ್ಟಾಕ್ ಕುಂದ್ರವಲ್ಲ, ಸ್ಪೀಡಾಗಿ ಹೋಗ್ತಿರ್ತೈತಿ. ನೀಟಾಗಿ ಚೆಕ್ ಮಾಡಬೇಕು. ಒಂದು ಹುಡುಗರ ಕೈಯಲ್ಲಿ ಅದನ್ನ ತೋರಿಸಿ ನೀಟಾಗಿ ಓದಿ ಹೇಳ್ತಾರೆ. ಇಲ್ಲ ಪಂಗು ಗೊತ್ತಾಗಿಲ್ಲ ಅಂದ್ರೆ ಫೋಟೋ ಹಾಕಿ ಕೇಳಿದ್ರೆ ನಾವಂತೂ ನೀಟಾಗಿ ಹೇಳ್ತಿರ್ತೀವಿ. ಇಷ್ಟಂತೂ ಅದ್ರದ್ದು ಅದೇ ಮೇನ್ ರೀಸನ್ ಬಂದು ಅವು ಕೆಡಲ್ಲ, ಅವಕ್ಕೆ ಏನು ರಿಯಾಕ್ಷನ್ ಆಗ್ಲಾರ್ದ ಸಲುವಾಗಿ ಅದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಮೆನ್ಷನ್ ಮಾಡಿರಲ್ಲ. ಅದರಲ್ಲಿದ್ದಂಥ ಖನಿಜಾಂಶಗಳು ಅವೆಲ್ಲ ಏನೈತಲ್ಲ, ಖನಿಜಾಂಶಗಳು ಔಷಧಿ ಪವರ್ ಕ್ರಮೇಣ ಕಳ್ಕೊಂತ ಹೊರ್ತು ಏನು ರಿಯಾಕ್ಷನ್ಸ್ ಆಗೋದು, ಈಗ ಡಬಲ್ ಐಟೆಕ್ ಡಿವಾರ್ಮಿಂಗ್ಸು ಝೈಕ್ಲೋಸ್ ಅವೆಲ್ಲ ಎಕ್ಸ್ಪೈರಿ ಆದಮೇಲೆ ಏನಾರು ಹಾಕಿದರೆ ಭಾಳ ಎಫೆಕ್ಟಿವ್ ನಿಮಗೆ ರಿಯಾಕ್ಷನ್ಸ್ ಕೊಡ್ತಿರ್ತಾವೆ. ಫೀಡ್ ಸಪ್ಲಿಮೆಂಟ್ ಬಂದು ಯಾವುದೇ ಥರ ರಿಯಾಕ್ಷನ್ ಆಗೋಲ್ಲ, ಕೆಲಸ ಕಡಿಮೆ ಮಾಡ್ಬೋದು. ಅಷ್ಟು ಬಿಟ್ಟರೆ ಯಾವುದೇ ಥರ ರಿಯಾಕ್ಷನ್ಸ್ ಎಲ್ಲ ತೊಂದರೆ ಇರೋಲ್ಲ. ಇಷ್ಟಂತ ಹೇಳ್ತೇನೆ.